ಹೊಳಲ್ಕೆರೆ ಪಟ್ಟಣದ ಊರುಬಾಗಿಲ ಸಮೀಪದಲ್ಲಿ ನೆಲೆಸಿರುವಂತಹ ಶ್ರೀ ಬಂಡಿ ಚಿಕ್ಕಮ್ಮ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಅಲ್ಲ ಸಂತರ್ಪಣೆ ಕೂಡ ನೆರವೇರಿತು. ಸಿಡಿ ಉತ್ಸವ ನೋಡಲು ಸಾವಿರಾರು ಜನ ಭಾಗಿಯಾಗಿದ್ರು. ಮಾಜಿ ಪುರಸಭೆ ಅಧ್ಯಕ್ಷ ಜಗದೀಶ್ ನಾಡಿಗ ಮಾತನಾಡಿ, ಸುಮಾರು 80 ವರ್ಷಗಳಿಂದ ನೆಲೆಸಿರುವಂತಹ ಬಂಡಿ ಚಿಕ್ಕಮ್ಮ ದದ್ದರ್ ಅನೇಕ ಕಾಯಿಲೆಗಳಿಗೆ ಬಂಡಿ ಚಿಕ್ಕಮ್ಮನಿಗೆ ಪೂಜೆಯನ್ನ ಸಲ್ಲಿಸಿದ್ರೆ ಕಾಯಿಲೆಗಳು ಗುಣಮುಖವಾಗುತ್ತವೆ ಅಂತ ಮೊದಲಿನಿಂದಲೂ ಇಲ್ಲಿನ ನಂಬಿಕೆ. ವಿಶೇಷವಾಗಿ ಮಳೆಗಾಗಿ ಸಿಡಿ ಉತ್ಸವ ನಡೆಯುತ್ತದೆ. ಸಿಡಿ ಆದ ಬಳಿಕ ಮಳೆ ಬರುವುದು ಇಲ್ಲಿನ ವಾಡಿಕೆಯಾಗಿರುತ್ತದೆ ಅಂತ ತಿಳಿಸಿದ್ರು. ಅಧ್ಯಕ್ಷರು ಪುರಸಭಾ ಜಗದೀಶ್ ನಾಡಿಗರು. ಹೊಳಲ್ಕೆರೆ ಪಟ್ಟಣದಲ್ಲಿ ಸುಮಾರು 75ರಿಂದ 80 ವರ್ಷದ ಕೆಳಗೆ ಇತಿಹಾಸದಲ್ಲಿ ಹೊಳಲ್ಕೆರೆ ಪಟ್ಟಣದಲ್ಲಿ ಒಂದು ಮಾನಕ ರೋಗ ಹರಡಿತ್ತು. ಆ ರೋಗದಲ್ಲಿ ಒಂದು ಕ್ಯಾಂಪ್ ಅಂತ ಹೇಳಿಬಿಟ್ಟು ಹೊಳಲ್ಕೆರೆ ಪಟ್ಟಣದಲ್ಲಿ ಕ್ಯಾಂಪು ಅಂತೇಳಿ ಆ ಊರಿಂದ ಒಂದು ಮೂರು ಪರ್ಲಾಂಗ ದೂರ ಊರೇ ವಾಸವಾಗಿ ಉಳಿದ್ರು ಎಲ್ಲರೂ ಕೂಡ. ಆ ಟೈಮ್ನಲ್ಲಿ ಅದು ಪ್ಲೇಗ್ ರೋಗ ಅಂತ ಹೇಳ್ಬಿಟ್ಟೇನೋ ಅಥವಾ ಅನ್ನೋದು ಒಂದಿತ್ತು. ಆ ಕಾಯಿಲೆ ಮಾರಕವಾಗಿ ಇದ್ದಾಗ ಬಂಡಿ ಚಿಕ್ಕಮ್ಮ ಅನ್ನೋ ಒಂದು ಅಮ್ಮ ದೇವರು ನಮ್ಮ ಗ್ರಾಮಕ್ಕೆ ಬಂದು ಊರಿನ ಆಗುವುದನ್ನೆಲ್ಲನೂ ಕೂಡ ಒಂದು ಕಟ್ಟುನಿಟ್ಟನ್ನು ಮಾಡಿ ಹೊಳಲ್ಕೆರೆ ಪಟ್ಟಣದಲ್ಲಿ ಒಂದು ಕೇಲು ಅಂತ ಮಾಡ್ತಾರೆ. ಹಿಂದಿಕ್ನರು ಒಂದು ಕುಂಭದಲ್ಲಿ
ಬೇವಿನ ಎಲೆಯನ್ನಿಟ್ಟು ಅದರಲ್ಲೂ ಒಳಿಸಿದಾಗ ಈ ಥರ ಊರಿನಲ್ಲಿ ಕ್ಷೇಮವಾಗಿ ರೋಗ ಹರಡಿದೆ, ಅದಕ್ಕೆ ನಾನು ಉತ್ತಮ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಆ ಕೇಲಿನ ಮೂಲಕವಾಗಿ ಬಂಡಿ ಚಿಕ್ಕಮ್ಮ ಬಂದು ಊರಿನಲ್ಲಿ ಹೇಳಿದಾಗ ಅದರಂತೆ ನಡ್ಕೊಂಡು ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ನಡ್ಕೊಂಡು ಅದನ್ನು ಬಂಡಿ ಚಿಕ್ಕಮ್ಮನ್ನ ಒಂದು ದೇವಸ್ಥಾನ ಕಟ್ಟಿ ಅದಕ್ಕೆ ಒಂದು ನೆಲೆಯಾಗಿ ನೆಲೆಸಿದರು. ನೆಲೆಯಾಗಿ ನೆಲೆಸಿದಾಗ ಅದಕ್ಕೆ ಒಂದು ಇತಿಹಾಸದಂತೆ ಶಿಡೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಶಿಡೆಯನ್ನು ವರ್ಷ ಬಸವನ ಹಬ್ಬ ಆದ ನಂತರ ಒಂದು ಶಿಡೆಯನ್ನು ಮಾಡಲಿಕ್ಕೆ ಊರಿನವರೆಲ್ಲರೂ ಕೂಡ ಇದು ಮಾಡ್ಕೊಂತ ಬಂದರು. ಆ ಸಿಡೆ ಆದ ನಂತರ ಊರಿನಲ್ಲಿ ಯಾವುದೇ ರೀತಿಯಿಂದ ಆದರೂ ಕೂಡ ಮಳೆ ಆಗಲಿ ಅಥವಾ ಒಂದು ಬೆಳೆ ಆಗಲಿ ಎಲ್ಲ ಒಂದು ಉತ್ತಮವಾಗಿ ಜನನ ರೈತರಿಗೆ ಅನುಕೂಲ ಮಾಡಿ ಕೊಡ್ತಾಯಿತ್ತು ಅನ್ನೋ ಒಂದು ರೂಢಿ ನಡ್ಕೊಂಬರ್ತಾಯಿತ್ತು, ಪದ್ಧತಿ ನಡ್ಕೊಂಬರ್ತಾಯಿತ್ತು. ಅದೇ ಮಳೆ ಬೆಳೆನೂ ಕೂಡ ಚೆನ್ನಾಗಿ ಬರ್ತಾಯಿತ್ತು. ಈಗ ಇದು ಜಾತ್ರೆ ಆದ ತಕ್ಷಣ ನಮಗೆ ಮಳೆ ಅಂತೂ ಎಲ್ಲೆಲ್ಲರೂ ಕೂಡ ಹೊಳಲ್ಕೆರೆ ಪಟ್ಟಣದಲ್ಲಿ ಮಳೆ ಬರುತ್ತೆ ಅನ್ನೋ ಒಂದು ರೈತರಿಗೆ ಒಂದು ಆಕಾಂಕ್ಷೆ ಆಗಿ ಇರುತ್ತೆ.